ಯಾವ್ದು ಬೇಕು ಸಣ್ಣಮ್ಮ ನಿಂಗೆ? ಎಷ್ಟು ಇದೆ ಸರ್? 2 kg ಮೇಲೆ ಇರೋದೆಲ್ಲ 2 kg. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜ್ಯೋತಿ ನೂತನ್ ಕನ್ನಡ ವ್ಲಾಗ್ಸ್. ಸೊ ಇವತ್ತು ನಾನು ಈವ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಓನ್ ಚಿನ್ನು ಕುಚವ ಹಾಯ್ ಮಾಡು, ಅಲ್ಲಿ ಹಾಯ್ ಮಾಡಿ ಚಿನ್ನು. ನೋಡಿ ಬೊಂಬೆ ನಾನು ಎತ್ಕೊಂಡು ಎಷ್ಟು ಚೆನ್ನಾಗಿ ಕೂತಿದ್ದಾಳೆ. ಸೊ ನಾನು ಈವ್ನಿಂಗಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಆಲ್ರೆಡಿ ಒಂದು 6:30 ಆಗಿದೆ. ನಿಮಗೆ ಗೊತ್ತಿರುತ್ತೆ ಸ್ಪೆಷಲ್ ಏನಂತ. ಸೊ ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡೋಣ ನೈಟು ಅಂತ. ಆ್ಯಕ್ಚುಲಿ ನಾವು ನೈಟು ಸೆಲೆಬ್ರೇಷನ್ ಮಾಡಿಲ್ಲ ಮದುವೆ ಆದಾಗಿಂದ, ಬಿಕಾಸ್ ನಾನು ಪ್ರೆಗ್ನೆಂಟ್ ಆಗಿದ್ದೆ ಆ್ಯಂಡ್ ಲಾಸ್ಟ್ ಇಯರು ಬಾಣ ಅಂತಿದ್ದೆ. ಅದಕ್ಕೋಸ್ಕರ ಇವಾಗ ಮಾಡೋಣ, ನಮ್ಮ ಸಾನುಮನು ಆದಷ್ಟು ಎದ್ದಿರ್ತಾಳ ನೋಡೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀವಿ. ಸೊ ಈವ್ನಿಂಗಿಂದ ಸ್ಟಾರ್ಟ್ ಮಾಡಿದ್ದೀನಿ. ನೀವು ಯಾರಾದರೂ ನೈಟ್ ಸೆಲೆಬ್ರೇಷನ್ ಮಾಡ್ತೀರಾ, ಕೇಕ್ ಕಟ್ ಮಾಡ್ತೀರಾ, ನಿಮ್ಮ ಮನೇಲಿ ಸೆಲೆಬ್ರೇಷನ್ ಹೇಗಿರುತ್ತೆ ಅನ್ನೋದು ಕಮೆಂಟ್ ಮಾಡಿ ತಿಳಿಸಿ. ಸೊ ಇವಾಗ ನೈಟ್ಗೆ ಸಿಂಪಲ್ ಆಗಿ ಪುಳಿಯೋಗರೆ ಮಾಡಿಕೊಂಡು ಕಬಾಬ್ ಮಾಡಿ KFC ಚಿಕನ್ ಮಾಡೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ದೀವಿ. ಬಂದಿದ್ದಾರೆ ಚಿಕನ್ ಎಲ್ಲ ಮಾಡಬೇಕು. ವಿಡಿಯೋ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ನೋಡಿ. ಇನ್ಯಾರಲ್ಲಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಚಿಕನ್ ಬಂದಿದ್ದಾರೆ. ನಾವಿಬ್ಬರೇ ಇರೋದ್ರಿಂದ ನಾನು 1/2 kg ಅಲ್ಲೇ 1/4 kg ಎರಡು ಮಾಡಿಕೊಂಡು 2 ಥರ ಮಾಡೋಣ ಅಂತಂದ್ಬಿಟ್ಟು ಯೂಶಲಿ ನಾವು ಮಾಡ್ತಾ ಇರ್ತೀವಿ. ಸೊ ಇವತ್ತು 2 ಥರ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಇದು ಇನ್ನೊಂದ್ಸರಿ ಯಾವಾಗಾದ್ರೂ ನಾನು ರೆಸಿಪಿ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ಇವಾಗ ಅಡುಗೆಗೆ ಪುಳಿಯೋಗರೆ ಮಾಡಿಕೊಂಡು ಕಬಾಬ್ ಮಾಡ್ಕೊಳ್ಬೇಕು. ನೈಟ್ ನಾವು ಕೇಕ್ ಕಟ್ ಮಾಡ್ತೀವಿ. ವಿಡಿಯೋನ ಸ್ಕಿಪ್ ಮಾಡಬೇಡಿ, ನೋಡಿ ಚೆನ್ನಾಗಿರುತ್ತೆ. ಸೊ ಕಬಾಬ್ ನಾನು ಯಾವಾಗಾದರೂ ಮಾಡುವಾಗ ಫಸ್ಟ್ ಕಲಸಿ ಒಂದು 15 ಮಿನಿಟ್ ಮ್ಯಾರಿನೇಟ್ ಮಾಡಿ ಇಟ್ಬಿಡ್ತೀನಿ ಫ್ರಿಜ್ಜಲ್ಲಿ. ಇನ್ನು ಕೇಕ್ ತರೋದಕ್ಕೆ ಹೋಗಬೇಕು, ಇನ್ನು ಕೇಕ್ ಬಂದಿಲ್ಲ. ಆ್ಯಕ್ಚುಲಿ ನಮ್ಮ ಮನೇಲಿ ನೂತಗಾಗಿರ್ಬೋದು, ಸಾನುಗೂ ಅಷ್ಟೇ ಕಬಾಬ್ ಅಂದರೆ ತುಂಬ ಇಷ್ಟ. ನನಗೂ ಆ್ಯಕ್ಚುಲಿ ಫೇವ್ರೇಟ್ ಕಬಾಬು. ನಾವು ಚಿಕನ್ ನಾವು ಮಾಡೋದೇ ಇಲ್ಲ, ಮಟನ್ನೇ ಆಲ್ಮೋಸ್ಟ್ ಮಾಡೋದು. ಚಿಕನ್ ತಿನ್ನಬಾರ್ದು, ಅದರಲ್ಲಿ ಬಾಯ್ಲರ್ ಕೋಳಿ ಅಂತೂ ತಿನ್ನೋದಕ್ಕೆ ಹೋಗಬೇಡಿ, ತುಂಬ ಡೇಂಜರು. ಬಟ್ ಕಬಾಬ್ಗೆ ಅಂತದಕ್ಕೆ ಏನೂ ಮಾಡೋಕ್ಕಾಗಲ್ಲ, ರೇರಾಗಿ ತೊಗೊಂಬಂದು ತಿಂತೀವಿ. ನಮಗೆ ಫೇವ್ರೇಟ್ ಅಂತಲೇ ಹೇಳ್ಬೋದು. ಚಿಕನಲ್ಲಿ ಅಂದರೆ ಫಸ್ಟು ನಾವು ಕಬಾಬೇ ಲೈಕ್ ಮಾಡೋದು, ಕಬಾಬೇ ನಾವು ಚಿಕನಲ್ಲಿ. ಸೊ ಕಲಿಸ್ಕೊಂಡು ಮ್ಯಾರಿನೇಟ್ ಮಾಡಿ ಇಡೋಣ ಅಂತ ಕಲಿಸ್ತಿದ್ದೀನಿ. ಸೊ ಕಬಾಬ್ಗೆಲ್ಲ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೀನಿ. ನಮ್ಮ ಸಾನು ಪಾಪ ತೂಗಿಸ್ತಾ ಇದ್ದಾಳೆ. ಆ್ಯಕ್ಚುಲಿ ಅವಳು ಏನು ಗೊತ್ತಾ, ಯಾವಾಗೂ ಡೇ ಅಲ್ಲಿ ಮಲಗಿರೋಳು. ಸೊ ಒಂದು 9-10 ಆದರೂ ಮಲ್ಕೊತಾ ಇರಲಿಲ್ಲ. ಇವತ್ತು ಮಲ್ಗೆ ಇಲ್ಲ ಅವಳು, ಇವಾಗ ಆಲ್ರೆಡಿ ತೂಗಿಸ್ತಾ ಇದ್ದಾಳೆ. ನನಗೆ ಆ್ಯಕ್ಚುಲಿ ಅವಳ ಜೊತೆ ಕೇಕ್ ಕಟ್ ಮಾಡಬೇಕಂತ ಆಸೆ ಇತ್ತು, ಬಟ್ ತೂಗಿಸ್ತಾ ಇದ್ದಾಳೆ. ನೋಡೋಣ ಲೆಟ್ಸಿ ಅವಳು ಎತ್ತಿರ್ತಾಳೆ ಏನಂತ. ಸೊ ಅವಳಿಗೆ ನಾವು ಪುಳಿಯೋಗರೆ ಮಾಡ್ಕೊಳೋಣ ಅಂದ್ಬಿಟ್ಟು, ಅವಳಿಗಿನ್ನ ಅಷ್ಟು ಸ್ವಲ್ಪ ಪುಳಿಯೋಗರೆ ಅಂದರೆ ಕಳೆಬೇಳೆ ಎಲ್ಲ ಹಾಕಿರ್ತೀವಲ್ಲ, ಗಟ್ಟಿ ಐಟಮ್ ಕೊಡೋದಿಲ್ಲ. ಅವಳಿಗೆ ಸರಿ ಮಾಡ್ತಾ ಇದ್ದೀನಿ. ಸರಿ ತಿನ್ನಿಸಿ ಅವಳು ಎದ್ದಿದ್ರೆ ಅವಳನ್ನು ಕರ್ಕೊಂಡೋಗಿ ಕೇಕ್ ತೊಗೊಬರ್ಬೇಕು ನಾವು. ಅವಳು ತಿಂದಮೇಲೆ ಎದ್ದಿದ್ರೆ ಅವಳನ್ನ ಕರ್ಕೊಂಡೋಗಿ ಕೇಕ್ ತೊಗೊಬರ್ತೀವಿ. ಅವಳು ಮಲಗಿಬಿಟ್ರೆ ನೂತು ಹೋಗಿ ತೊಗೊಬರ್ತಾರೆ. ಸೊ ಇದು ಆ್ಯಕ್ಚುಲಿ ಮಕ್ಕಳಿಗೆ ಸರಿ ಅನ್ನೋದು ಒಳ್ಳೆ ಪೌಷ್ಟಿಕ ಆಹಾರ. ಇದು ಎಲ್ಲ ಥರ ಡ್ರೈ ಫ್ರೂಟ್ಸ್ ಹಾಕಿ ಮಾಡಿರೋದು ನಾನಲ್ಲ, ನಮ್ಮ ಅಮ್ಮ ಮಾಡಿಕೊಟ್ಟಿರೋದು. ನನಗೆ ಆ್ಯಕ್ಚುಲಿ ಗೊತ್ತಾಗಲ್ಲ ಏನೇನು ಹಾಕ್ತಾರೆ ಅಂತ, ಫಸ್ಟ್ ಮಗು ಅಲ್ಲ ಇನ್ನು. ಸೊ ಹಾಗಾಗಿ ನಮ್ಮಮ್ಮ ಇದಕ್ಕೆ ಏನೇನು ಬೇಕು, ಏನೇನು ಅಳತೆಯಲ್ಲಿ ಬೇಕು ಹಾಕಿ ನೀಟ್ಗೆ ಮಾಡಿಕೊಟ್ಟಿದ್ದಾರೆ. ತುಂಬ ಇದು ಬೇಗ ಡೈಜೆಷನ್ ಆಗುತ್ತೆ. ನಾವು ಸ್ವಲ್ಪ ಕನ್ಸಿಸ್ಟೆನ್ಸಿ ತೆಳ್ಳು ಮಾಡ್ಕೋಬೇಕು, ತುಂಬ ಗಟ್ಟಿಗೂ ಮಾಡ್ಕೊಬಾರ್ದು. ಸೊ ನಾನು ಆಲ್ಮೋಸ್ಟ್ ಇವಾಗ ಊಟ ಎಲ್ಲ ಕೊಡ್ತಿದ್ದೀನಿ ಸಾನುಗೆ. ಏನಾದರೂ ಎಮರ್ಜೆನ್ಸಿ ಇವಾಗ ಅವಳು ತಿನ್ನೋವಂಥ ಫುಡ್ ಮಾಡಿರೋದಲ್ವ, ಆ ಟೈಮಲ್ಲಿ ನಾನು 2 days ಒನ್ಸ್ ಅಥವಾ ಡೇ ಒಂದು ಸರಿ ನಾನು ಕೊಡ್ತೀನಿ. ಸರಿನಾ, ಒಂದು 2 yearವರೆಗೂ ಕೊಡೋಣ, ಗಟ್ಟಿ ಬರ್ತಾರೆ ಅಂತ ಅಂದ್ಬಿಟ್ಟು. ನೋಡಿ ಎಷ್ಟು ಚೆನ್ನಾಗಿದೆ ಇದು ಕನ್ಸಿಸ್ಟೆನ್ಸಿ, ತೆಳ್ಳುಗೆ. ಇವಾಗ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿರ್ತೀವಲ್ಲ, ತಿಂತಾಯಿದ್ರೆ ಐಸ್ ಕ್ರೀಮ್ ತಿನ್ನೋ ಥರನೇ ಇರುತ್ತೆ ಟೇಸ್ಟು. ನನ್ನ ಮಗಳು ಇಷ್ಟಪಟ್ಟು ತಿಂತಾಳೆ ಇದನ್ನು. ಸನ್ಮ ಸರಿ ತಿಂತೀಯಾ? ಹ್ಞೂ ಅಂತ ಅವಳು ಇಷ್ಟ. ಸರಿ ತಿಂತೀಯ? ಸೊ ಸಾನುಮಗೆ ಊಟ ಮಾಡಿಸಿ ಸರಿ ತಿನ್ನಿಸ್ದೆ. ಅವಳಿಗೆ ಆಯ್ತು ಇವಾಗ ಕೇಕ್ ತೊಗೊಬರೋಣ ಅಂತ ಹೋಗ್ತಿದ್ವಿ ನಾವು. ಆ್ಯಕ್ಚುಲಿ ಅವಳನ್ನ ಕರ್ಕೊಂಡೋಗಿ ತರೋಕ್ಕೆ ಅಥವಾ ಅವಳ ಜೊತೆಗೆ ಏನಾದರೂ ಸೆಲೆಬ್ರೇಟ್ ಮಾಡೋಕ್ಕಂತೂ ಸಖತ್ ಇಷ್ಟ, ನನಗೂ ಅಷ್ಟೇ, ನೂತಗೂ ಅಷ್ಟೇ. ಸೊ ಅವಳು ಮಲಗಿಬಿಡ್ತಾಳೆ ಪಾಪ, ಅದಕ್ಕೋಸ್ಕರ ಕೇಕ್ ತೊಗೊಬರೋಣ, ಅವಳಿಗೆ ತುಂಬ ಇಷ್ಟ. ಹಾಗಂತ ನಾವು ಜಾಸ್ತಿ ತಿನ್ಸೋದಕ್ಕೆ ಹೋಗಲ್ಲ, ಒಂದು ಸ್ವಲ್ಪ
ಪುಟಾಣಿ ಇಷ್ಟು ಕೊಡ್ತೀವಿ. ಸೊ ತಗೊಬರೋಣ ಅಂತ ಹೊಟ್ಟಿದ್ದೀವಿ, ಕೇಕ್ ತೊಗೊಂಬರೋಣ ಅಂತ. ಎಲ್ಲಿ ಹೋಗ್ತಿರೋದು ನಾವು? ಎಲ್ಲಿಗೆ ಹೋಗ್ತಾ ಇರೋದು? ನಿಂಗೆ ಬೇಕಾ ಕೇಕು? ಇರು ಮಮ್ಮಿ ಬೇಡ, ಅವಳಿಗೆ ನೋಡ್ರಿ ಏನು ಇಂಟ್ರೆಸ್ಟು. ಹೋಗೋಣ ಅಂತ ಹೊಡ್ತಾ ಇದ್ದಾಳೆ. ಬಾ. ಎಲ್ಲಿ ಹೋಗ್ತಾ ಇರೋದು ನೀನು ಚಿನ್ನು? ಕೇಕ್ ತರಕ ಬಾ, ಹೆಚ್ಚೊಂತೀನಿ ಬಾ. ನಿಧಾನ ಬಾ, ಹೆಚ್ಚೊಂತೀನಿ ಬಾ. ಇಲ್ಲಿ ಅವಳು ಫುಲ್ ಖುಷಿ, ಇವಾಗ ಬರೋದೇ ಇಲ್ಲ ಅವಳು. ನಿಧಾನಕ್ಕೆ ಸೊ ಬೇಕ್ರಿಗೂ ಫುಲ್ ಎಲ್ಲ ಅರೇಂಜ್ಮೆಂಟ್ಸ್ ಮಾಡಿದರು. ಆ್ಯಂಡ್ ಅಲ್ಲಿ ಇವಾಗ ಪೇಸ್ಟ್ರಿ ಮತ್ತು ಹನಿ ಕೇಕ್ ಬಿಟ್ಟು ನಾರ್ಮಲ್ ಕೇಕು, ಕ್ರೀಮ್ ಕೇಕ್ ಬರುತ್ತಲ್ಲ, ಅದೆಲ್ಲ ಆಲ್ರೆಡಿ ಬಾಕ್ಸಿಂಗ್ ಮಾಡಿ ರೆಡಿ ಮಾಡಿ ಇಟ್ಟಿದ್ರು. ಬಂದವರು ಹಾಗೆ ನೋಡಿ ರೆಡಿ ತೊಗೊಂಡೋಗೋದಕ್ಕೆ. ಸೊ ನಮಗೆ ಅಷ್ಟಾಗಿ ನಾರ್ಮಲ್ ಕೇಕ್ಸು ಲೈಕ್ ಆಗೋದಿಲ್ಲ. ತೊಗೊಂಡ್ರೆ ಹನಿ ಕೇಕ್ ತೊಗೊತೀವಿ, ಇಲ್ಲ ಪೇಸ್ಟ್ರಿ ತೊಗೊತೀವಿ. ಸೊ ನ್ಯೂ ಇಯರ್ ಅಲ್ವಾ, ಒಂದು ಚಿಕ್ಕದು ಪೇಸ್ಟ್ರಿನೇ ತೊಗೊಳೋಣ, ನಾವು ಇರೋದು ಇಬ್ಬರೇ ಅಲ್ವಾ, ಸಾನು ಮಗು ಏನು ಕೊಡಲ್ಲ. ಸೊ ಒಂದು ಚಿಕ್ಕದು ಪೇಸ್ಟ್ರಿನೇ ತೊಗೊಳೋಣ ಅಂತ ಪೇಸ್ಟ್ರಿ ಕಲೆಕ್ಷನ್ಸ್ ಕಡೆ ಹೋಗಿ ನೋಡ್ತಾ ಇದ್ವಿ. ಪುಟ್ ಕೇಕ್ ಎಷ್ಟು ಚೆನ್ನಾಗಿದ್ವು, ಇದೆಲ್ಲ 1/2 kg ಕೇಕ್ಸು, ಎಷ್ಟು ಕ್ಯೂಟಾಗಿದ್ವು. ನಮ್ಮ ಸಾನು ಮಮ್ಮಿ ಅದು ಇದು ಅಂತ ಇದ್ಲು. ಸೊ ನಾವು ಮ್ಯಾಂಗೋ ಫ್ಲೇವರು ಸೆಲೆಕ್ಟ್ ಮಾಡಿ ತೊಗೊಂಡ್ವಿ, ಕಲರ್ ಏನು ಯೂಸ್ ಮಾಡಿರಲ್ಲ ಅಂತ ಅಂದ್ಬಿಟ್ಟು. ನೋಡಿ ಎಷ್ಟು ಕ್ಯೂಟಾಗಿದ್ದಾವೆ ಕೇಕು, ಎಲ್ಲ ಕಳೆ ಆಗಿತ್ತು ನ್ಯೂ ಇಯರ್ ಸ್ಪೆಷಲ್ ಅಂತ. ಚಾಕ್ಲೇಟು ಏನು ಮಾಡಿದೆ? ನೋಡಿ ಎಷ್ಟು ಮಾಡ್ತಾವಳೆ. ಏನು ಬೇಕು ನಿಂತ್ಕೊಬೇಕು. ನೋಡಿ ಕೇಕ್ ತೊಗೊಬಂದು ಅವ್ರ ಅಪ್ಪ ಮೇಲೆ ಹೆಂಗೆ ಆಟ ಆಡ್ತಾ ಇದ್ದಾಳೆ. ಮನೆ ಎಲ್ಲ ನನ್ನ ಮಗಳ ಹತ್ರ ಕ್ಲೀನ್ ಮಾಡೋದೇ ಆ್ಯಕ್ಚುಲಿ ವೇಸ್ಟ್. ಎಷ್ಟು ಅಳ್ದಿರ್ತಾಳೆ ನೋಡ್ರಿ, ಬುಕ್ಕು ಪೆನ್ನು ಕ್ಲಿಪ್ಸ್ ಎಲ್ಲ. ಸಾನು ಓನ್ ಮಾಡ್ತಾ ಇರೋದು ನೀನು. ನೆಕ್ಸ್ಟ್ ಇವಾಗ ನಾನು ಕಬಾಬ್ಗೆ ಮ್ಯಾರಿನೇಟ್ ಮಾಡಿ ಇಟ್ಟಿದ್ನಲ್ಲ, ಕಬಾಬ್ ಹಾಕೊಂಡು ತಿನ್ಬಿಡ ನೈಟ್ KFC ಹಾಕೊಳ್ಳೋಣ ಅಂತ ಅಂದ್ಬಿಟ್ಟು ಕಬಾಬ್ ಹಾಕೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ನನ್ನ ಮಗಳು ಕೇಕ್ ತೊಗೊಬಂದಿದ್ದಕ್ಕೆ ಇವಾಗೇ ಕಟ್ ಮಾಡ್ತೀವಿ ಅಂತ ಮಮ್ಮಿ ಕೇಕು ಅಂತ ಇದ್ದಾಳೆ. ಪಾಪ ನಾವು 12 ಗಂಟೆಗೆ ಕಟ್ ಮಾಡೋದು, ಅವಳು ಎದ್ದಿರ್ತಾಳೋ ಇಲ್ಲ ನೋಡ್ಬೇಕಿನ್ನು. ಸೊ ನಮ್ಮ ಸಾನು ಮಲಗ್ಬಿಡ್ತಾಳೆ, ಕಬಾಬ್ ಹಾಕೋಣ ಅಂತ ಎಣ್ಣೆ ಒಂದು ಕಡೆ ಇಟ್ಟಿದ್ದೀನಿ. ನಾನು KFCಗೆ ಒಂದು ಸ್ವಲ್ಪ ಮಾಡ್ಕೊತೀವಿ ಅಂತ ಹೇಳಿದ್ನಲ್ಲ, ಸೊ KFCಗೆ ಇದು ಕಲಿಸ್ಕೊಂಡು ಮ್ಯಾರಿನೇಟ್ ಮಾಡೋಣ ಅಂತ ಇಡ್ತಿದ್ದೀನಿ. ಇದು ಆ್ಯಕ್ಚುಲಿ ಒಂದು 4 hours ಆದರೂ ಮ್ಯಾರಿನೇಟ್ ಮಾಡಬೇಕಾಗುತ್ತೆ. ಯಾವಾಗಾದ್ರೂ ನಾನು ಇದು ಅಪ್ಲೋಡ್ ಮಾಡ್ತೀನಿ. ಸಾನು ಎಷ್ಟು ಆಟ ಆಡ್ತಾ ಇದ್ದಾಳೆ. ಕರೆಂಟ್ ಹೋಯ್ತು. ಸೊ ಇದು ಮ್ಯಾರಿನೇಟ್ ಮಾಡಿ ಇಟ್ಕೊಂಡು ಕಬಾಬ್ ಹಾಕ್ಬೇಕು. ನನ್ನ ಸಾನು ಮಲಗಿಬಿಡ್ತಾಳಲ್ಲ, ಅವಳಿಗೊಂದು ಸ್ವಲ್ಪ ತಿನ್ಸೋಣ. ಹೊಸ ವರ್ಷದ ಸ್ಪೆಷಲ್ಗೆ ಕಬಾಬು, ವರ್ಷದ ಕೊನೆ ದಿನ ಕಬಾಬ್ ಮಾಡ್ಕೊಂಡು ತಿಂತಾ ಇದ್ದೀವಿ. ಈ ವರ್ಷದ ಇದು ಕೊನೆ ಚಿಕನ್ ಅಂತ ಹೇಳ್ಬೋದು. ಆ್ಯಕ್ಚುಲಿ ಕಬಾಬ್ ನೋಡಿ ನಾನು ಮಾಡೋದು ಕೋಟಿಂಗ್ ಎಲ್ಲ ಎಷ್ಟು ನೀಟು ಕೋಟಿಂಗ್ ಎಲ್ಲ ಎಷ್ಟು ನೀಟಾಗಿರುತ್ತೆ. ಅಪ್ಲೋಡ್ ಮಾಡ್ತೀನಿ ಯಾವಾಗಾದ್ರೂ ರೆಸಿಪಿನ. ಟೇಸ್ಟ್ ಅಷ್ಟೇ ಸಖತ್ತಾಗಿರುತ್ತೆ, ಹೋಟೆಲ್ಸಲ್ಲಿ ಇದ್ದಂಗೆ ಇರುತ್ತೆ ಟೇಸ್ಟು. ಸೊ ಕಬಾಬ್ ಅಂತೂ ತುಂಬ ಕ್ರಿಸ್ಪಿಯಾಗಿ ಬಂದಿತ್ತು ಆ್ಯಂಡ್ ಜ್ಯೂಸಿಯಾಗಿ ಸಹ ಇತ್ತು, ಸಖತ್ತಾಗಿತ್ತು. ತಿಂತಾಯಿದ್ರೆ ಮಾತ್ರ ಇನ್ನೊಂದು ಸ್ವಲ್ಪ ತಿನ್ನೋಣ ಅಂತ ಅನ್ನಿಸ್ತಾ ಇತ್ತು. ಸೊ ವರ್ಷದ ಕೊನೆ ಕಬಾಬು. ಫೋನ್ ಮಾಡ್ತಾ ಇದೆಯಾ ನನ್ನ ಮಗಳಿಗೆ? ನೋಡಿ ಪುಳಿಯೋಗರೆ ಮಾಡೋಣ ಅಂತ
ಬೆಳ್ಳುಳ್ಳಿ ಸುಲಿತಾ ಇದ್ರೆ ಅವಳು ಬಂದು ಹೆಲ್ಪ್ ಮಾಡ್ತಾಳೆ ಮಮ್ಮಿ ನಾನು ಅಂತ. ಎಷ್ಟು ಅವಳಿಗೆ ಇದಂದರೆ ನಾನು ಏನು ಮಾಡ್ತೀನಿ ನಾವೇನು ಮಾಡ್ತೀವಿ ಅದನ್ನು ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಪಟಾರ್ ಅಂತ ಕ್ಯಾಚ್ ಮಾಡ್ಕೊತಾಳೆ. ನೆಕ್ಸ್ಟ್ ಅವಳು ಮಾಡೋದಿಗೆ ಬರ್ತಾಳೆ. ಇನ್ನೂ ಅವಳು ಎಷ್ಟು ವರ್ಷದ ಮೇಲೆ 9 ತಿಂಗಳು, 5 ವರ್ಷದ ಮಕ್ಳಿಗೆ ಇರೋಷ್ಟು ಮೆಚುರಿಟಿ ಐತೆ ನನ್ನ ಮಗಳು ಮಾತ್ರ ನಿಜವಾಗ್ಲು. ನೋಡಿ ಅವಳು ಬೆಳ್ಳುಳ್ಳಿ ಮೇಲೆ ಮೇಲೆ ಇರೋ ಚಿಪ್ಪೆ ತೆಗ್ದು ಎಷ್ಟು ಚೆನ್ನಾಗಿ ಇಡ್ತಾ ಇದ್ದಾಳೆ. ಸನಿ ಏನು ಮಾಡ್ತಾ ಇದೀಯಮ್ಮ? ಬೆಳ್ಳುಳ್ಳಿ ಸುಲಿತಾ ಇದೆಯಾ? ಹೆಲ್ಪ್ ಮಾಡ್ತಾ ಇದೆಯಾ ಮಮ್ಮಿಗೆ ಚೀನು ನೀನು? ಮಾಡು. ದೊಡ್ಡದ ಅದರಲ್ಲಿ ಇಲ್ಲ ಆಗೋಗೈತಿ ಈ ಕಡೆ ಹೆಚ್ಚು. ಸೊ ನೋಡಿ ಫೈನಲಿ 9 o'clock ನಮ್ಮ ಸಾನು ಮಲಗಿಬಿಟ್ಲು. ನಾವೆಷ್ಟು ಎಬ್ಬಿಸ್ಕೊಂಡಿರೋದಕ್ಕೆ ಟ್ರೈ ಮಾಡಿದ್ರು ಆಗಲಿಲ್ಲ, ಮಲ್ಕೋಬಿಟ್ಲು. ಪಾಪ ಜಾಸ್ತಿ ಫೋರ್ಸ್ ಮಾಡೋದು ಬೇಡ ಅಂತ ನಾವು ಬಿಟ್ವಿ. ಏನೂ ಮಾಡೋದಕ್ಕಾಗಲ್ಲ, ಅವ್ರ ಟೈಮು ನಿದ್ದೆ ಬಂದರೆ ಮಲಗಿಬಿಡ್ತಾರೆ. ಸೊ ಫೈನಲಿ ಊಟ ಎಲ್ಲ ಮುಗಿಸಿ ಆಯಿತು, ಹೇಗೂ ಎದ್ದಿದ್ದೀವಿ, ಏನಿಗೆ ಟೈಮ್ ವೇಸ್ಟ್ ಮಾಡೋದು ಅಂತ ಪಾತ್ರೆ ಎಲ್ಲ ತೊಳೆದಾಕಿದೆ. ಅಡುಗೆ ಮನೆ ಕ್ಲೀನ್ ಆಗೋಯ್ತು. ಬೆಳಿಗ್ಗೆ ಎದ್ದರೆ ಒಂದು ದೊಡ್ಡ ತಲೆನೋವಿರಲ್ಲ ಅಡುಗೆ ಮನೆ ಕ್ಲೀನ್ ಮಾಡಬೇಕು ಅನ್ನೋದು. ಸೊ ಫೈನಲಿ ಅಡುಗೆ ಮನೆ ಕ್ಲೀನ್ ಆಯಿತು. ಸೊ ಫೈನಲಿ ಇನ್ನೊಂದು 10 minutes ಇದೆ ಹೊಸ ವರ್ಷ ಬರೋದಕ್ಕೆ. ಬಟ್ ನಮ್ಮ ಹಿಂದೂಗಳಿಗೆಲ್ಲ ಯುಗಾದಿನೇ ಹೊಸ ವರ್ಷ. ಇದೊಂಥರ ಖುಷಿ, ನಮ್ಮ ಖುಷಿ ಅಂತ ಹೇಳ್ಬೋದು ಇದು. ಸೊ ಊಟ ಎಲ್ಲ ಮುಗಿಸಿ ಕಿಚನ್ ಎಲ್ಲ ಕ್ಲೀನ್ ಮಾಡಿ ವೆಯ್ಟ್ ಮಾಡ್ತಾಯಿದ್ದೀವಿ. ಒಂದು ಬೇಜಾರು ಏನಂದರೆ ನಮ್ಮ ಸಾನು ಮಲಗಿದ್ದಾಳೆ, ಅವಳು ಎದ್ದಿದ್ರೆ ಚೆನ್ನಾಗಿರೋದು, ನಮ್ಮ ಜೊತೆ ಖುಷಿಯಾಗಿರೋದು. ಸೊ ನಮ್ಮದೇನು ಜಾಸ್ತಿ ಅರೇಂಜ್ಮೆಂಟ್ ಆಗಿರ್ಬೋದು, ಸೆಲೆಬ್ರೇಷನ್ ಆಗಿರ್ಬೋದು ಏನಿಲ್ಲ. ನಾನು ನೂತು ಇಬ್ಬರೇ ಇರೋದ್ರಿಂದ ಚಿಕ್ಕದಾಗ ಒಂದು ಕೇಕ್ ತೊಗೊಂಬಂದಿದ್ದೀವಿ, ಕಟ್ ಮಾಡ್ತೀವಿ, ನಮ್ಮ ಖುಷಿಯಲ್ಲಿ ನಾವು ಸೆಲೆಬ್ರೇಟ್ ಮಾಡ್ತೀವಿ. ಇಂಥದೆಯಾ ಹೆಂಗೆ ಮಾಡ್ತಾರೆ ಅಂದರೆ, ಸೊ ಅದೇ ನಮ್ಮ ಪುಟ್ಟದೊಂದು ಕೇಕ್ ತಂದಿದ್ದೀವಿ, ನಮ್ಮ ಪುಟ್ಟ ಫ್ಯಾಮಿಲಿಗೆ ಕಟ್ ಮಾಡ್ತೀವಿ, ಸೆಲೆಬ್ರೇಟ್ ಮಾಡ್ತೀವಿ. ಸಾಕಾಗ್ಬಿಟ್ಟಿದೆ ನನಗೆ. ಆ್ಯಕ್ಚುಲಿ ನಾನು ಲೇಟ್ ನೈಟ್ ಎದ್ದಿರೋ ಹುಡುಗಿನೇ ಎಲ್ಲ, ನನಗೆ ಆಗೋದು ಇಲ್ಲ. ಸೊ ಇವತ್ತೇ ಆ್ಯಕ್ಚುಲಿ ಎದ್ದಿರೋ, ನನ್ನ ಬರ್ಡೇಗೆ ಸಹ ಎದ್ದಿರಲ್ಲ. ಅನ್ನುತ್ತು ಮೆಸೇಜ್ ಹಾಕಿರ್ತಾರೆ, ಸ್ಟೇಟಸ್ ಹಾಕಿರ್ತಾರೆ, ನಾನು ಬೆಳಿಗ್ಗೆ ಎದ್ಮೇಲೆ ನೋಡಿ ಬೆಳಿಗ್ಗೆ ಎದ್ಮೇಲೆ ನೋಡೋದಷ್ಟೇ ನಾನು. ಸೊ ಅದೇ ಹೇಳಿದ್ನಲ್ಲ, ಬಿಫೋರ್ ಲಾಸ್ಟ್ ಇಯರು ಪ್ರೆಗ್ನೆಂಟ್ ಇದ್ದೆ, ಲಾಸ್ಟ್ ಇಯರ್ ಬಾಣಂತಿದ್ದೆ, ಏನು ಸೆಲೆಬ್ರೇಟ್ ಮಾಡೋದಕ್ಕೆ ಆಗಿರಲಿಲ್ಲ. ಸೊ ಈ ವರ್ಷ ಮಾಡೋಣ ಅಂತ ಅಂದ್ಬಿಟ್ಟು ತೊಗೊಂಬಂದು ಚಿಕ್ಕದಾಗ ಒಂದೆಲ್ಲ ರೆಡಿ ಮಾಡಿದ್ದೀವಿ. ನಮ್ಮ ಖುಷಿ ಅದರಲ್ಲೇ ಸೆಲೆಬ್ರೇಟ್ ಮಾಡಿ. ಆ್ಯಂಡ್ 24 ಎಷ್ಟು ಬೇಗ ಮುಗೀತಂದರೆ, ನನ್ನ ಮಗಳು ನೋಡ್ಕೊಂಡು ಅವಳು ಬೆಳೀತಾ ಫೆಬ್ಬಲ್ಲಿ ಆ್ಯಕ್ಚುಲಿ ಅವಳದು ನಾಮಕರಣ ಮಾಡಿದ್ವಿ. 11 months ಇತ್ತು ಅವಾಗ. ಆಮೇಲೆ ಕೂದಲು, ಆಮೇಲೆ ಅವಳಿಗೆ ಯಾವಾಗ ಬೆಳೆದ್ಲು, ಏಜ್ ಆಯ್ತು ಗೊತ್ತೇ ಆಗ್ತಾಯಿಲ್ಲ. ಇವಾಗ ಆ್ಯಕ್ಚುಲಿ ಮಾರ್ಚ್ ಬಂದರೆ 2 year ಆಗುತ್ತೆ ನನ್ನ ಮಗಳಿಗೆ. ಕಿವಿ ಚುಚ್ಚೂಸಿಲ್ಲ ಇನ್ನು, ತುಂಬ ತರಲೇ ಇದ್ಲು ಆವಾಗಳು. ಸೊ ಕಿವಿ ಚುಚ್ಚಿಸ್ಬೇಕು. ಎಷ್ಟು ಬೇಗ ಮುಗೀತು 24 ಅಂತ ಅನ್ನಿಸ್ತಾನೆ ಇಲ್ಲ, ಆಲ್ರೆಡಿ 25 ಬರ್ತಾ ಇದೆ. ಖುಷಿಯಾಗಿ ವೆಲ್ಕಮ್ ಮಾಡೋಣ 25ನ. ನಮ್ಮ ಸಾನುಮ ನೋಡಿ ಆರಾಮಾಗಿ ನಿದ್ದೆ ಮಾಡ್ತಾ ಇದ್ದಾಳೆ. ಇದ್ದಿದ್ರೆ ಚೆನ್ನಾಗಿರೋದು ಕೇಕ್ ಕಟ್ ಮಾಡೋಕ್ಕೆ, ಬಟ್ ಮಗು ಅಲ್ಲ, ಏನು ಮಾಡೋಕ್ಕಾಗಲ್ಲ. ಎಷ್ಟು ಮುದ್ದಾಗಿ ಮಲ್ಕೊಂಡಿದ್ದಾಳೆ. ಹ್ಯಾಪಿ ನ್ಯೂ ಇಯರ್. ಅದು ಫುಲ್ಲು ಬರಲೇ ಇದು ದಿನ ಬರ್ತಾಯಿತ್ತು. ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್ ಎಲ್ಲರಿಗೂ.
ನೂತಿ ಈಗ ಕೇಕ್ ಕಟ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು. ಕೇಕ್ ಚೆನ್ನಾಗೈತೆ, ದಿನಾನೂ ಚೆನ್ನಾಗೈತೆ, ವಾತಾವರಣನೂ ಚೆನ್ನಾಗೈತೆ, ಎಲ್ಲ ಚೆನ್ನಾಗೈತೆ. ಏನೇ ಆಗಿದ್ರು ಹೋದ ವರ್ಷದಲ್ಲಿ ಮಾಡ್ತೀನಿ, ವರ್ಷದಿಂದ ಖುಷಿಯಾಗಿ ಮುಂದೆ ಹೋಗಿ. ಸೊ ಇದು ಇವತ್ತಿನ ನಮ್ಮ ನ್ಯೂ ಇಯರ್ ಸೆಲಿಬ್ರೇಷನ್ ಆಗಿತ್ತು. ತುಂಬ ಚೆನ್ನಾಗಿತ್ತು. ನಾವು ಇಬ್ಬರೇ ಇರೋದ್ರಿಂದ ಒಂದು ಪುಟ್ ಕೇಕ್ ತೊಗೊಬಂದಿದ್ವಿ. ಪುಟ್ ಕೇಕ್ ತೊಗೊಬಂದು ಕಟ್ ಮಾಡಿ ಸೆಲೆಬ್ರೇಷನ್ ಮಾಡಿದ್ದಾಯಿತು. ಕಟ್ ಮಾಡಿದ್ದು ಆಯಿತು, ಕಟ್ ಮಾಡಿ ಸ್ವಲ್ಪ ತಿಂದಿದ್ದು ಆಯಿತು. ಆ್ಯಕ್ಚುಲಿ ಪೇಸ್ಟ್ರಿ ಬಂದು ನಮ್ಮ ಫೇವ್ರೇಟ್ ಕೇಕ್, ಪೇಸ್ಟ್ರಿ ಮತ್ತು ಹನಿ ಕೇಕು. ಸೊ ಕಟ್ ಮಾಡಿ ಸೆಲೆಬ್ರೇಟ್ ಮಾಡಿದ್ದಾಯಿತು. ನಮ್ಮ ಮನೆ ಸುತ್ತಮುತ್ತನೂ ಪಟಾಕಿ ಎಲ್ಲ ಹೊಡೆದು ಚೆನ್ನಾಗಿ ಮಾಡಿದ್ರು. ಆ ಸೌಂಡು ಅದೆಲ್ಲ ತುಂಬ ಚೆನ್ನಾಗಿತ್ತು. ಇನ್ನು ಇಲ್ಲಿ ನಮ್ಮ ಮನೆ ಹತ್ರ ರೋಡ್ಗಳಲ್ಲೆಲ್ಲ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಫುಲ್ ಡಿ ಜೆ ಎಲ್ಲ ಹಾಕಿದ್ದಾರೆ, ಚೆನ್ನಾಗಿದೆ ಒಂಥರ. ಸೊ ಇದು ಇವತ್ತಿನ ನಮ್ಮ ಸೆಲೆಬ್ರೇಷನ್ ಆಗಿತ್ತು. ನಮ್ಮ ಫುಡ್ ಸೆಲೆಬ್ರೇಷನ್ ನಿಮಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಕರೆಕ್ಟಾಗಿ 12:05 ಟೈಮ್, ಇವಾಗ ಕರೆಕ್ಟಾಗಿ 12 ಗಂಟೆಗೆ ನಾವು ಕೇಕ್ನ ಕಟ್ ಮಾಡಿದ್ವಿ. ಸೊ ಈ ಸೆಲೆಬ್ರೇಷನು, ಈ ವ್ಲಾಗು ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ರೆ, ಈ ವ್ಲಾಗ್ ಇಷ್ಟ ಇದೆ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವು ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ. ಆ್ಯಂಡ್ ನಾನು ಒಂದು ವೀಕಿಂದ ಮಂತ್ರಾಲಯಂಗೆ ಹೋಗಿದ್ದು ವೀಡಿಯೋ ಸಹ ಅಪ್ಲೋಡ್ ಮಾಡಿದ್ದೀನಿ, ಪಾರ್ಟ್ ವೈಸ್ ಅಪ್ಲೋಡ್ ಮಾಡಿದ್ದೀನಿ. ಇನ್ನೂ ಯಾರಾದರೂ ಚೆಕ್ ಮಾಡಿದ್ರೆ ಒಂದ್ಸರಿ ಹೋಗಿ ಚೆಕ್ ಮಾಡಿ. ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಹೀಗೆ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್.